ಓಂ ಶಾಂತಿ ರೀ. ಇವತ್ತಿನ ಟಾಪಿಕ್ ರಿಲೇಟೆಡ್ ನಾವೇನು ದಂಡ್ಯವಾದ ಮೇಲೆ ಕ್ಲಾಸ್ ಮಾಡಿದ್ವಲ್ರಿ ಅದ್ರ ಜೊತೆನೇ ರಿಲೇಟೆಡ್ ಐತ್ರಿ. ಈ ಟಾಪಿಕಿದ ಹೆಸರು ಏನಂದ್ರೆ ಹೊಗಳುವುದು. ಅಕ್ಕೋರು ಹೇಳ್ತಿದ್ರು ದ್ವಾಪರ ಯುಗನ್ಯಾಗ ಹೊಗಳು ಭಟ್ರು ಅಂತಿದ್ರತ್ರಿ. ಅವ್ರಿಗೆ ಪಗಾರ ಕೊಡ್ತಿದ್ರಂತ್ರಿ ಹೊಗಳು ಭಟ್ರಿಗೆ ಅಂತ ಹೇಳಿ. ಹಂಗೆ ಬಾಬಾ ಹೇಳ್ತಾರೆ ನಾವು ಹೊಗಳ್ಬೇಕ್ರಿ. ಯಾಕೆ ಹೇಳ್ರಿ? ಯಾಕಂದ್ರೆ ನಮಗೂ ಖುಷಿ ಹೆಚ್ಚಾಕೈತಿ, ಬೇರೆಯವ್ರದ್ದು ಆತ್ಮವಿಶ್ವಾಸವನ್ನು ನಾವು ಹೆಚ್ಚು ಮಾಡ್ತೇವೆ. ಖರೆ ನಾವು ಹೊಗ್ಲಂಗಿಲ್ರಿ. ನಮ್ಮ ಹತ್ರ ಒಬ್ಬರು ಅಣ್ಣೋರು ಬಂದಿದ್ರಿ. ಅವ್ರ ಅಣ್ಣೋರು ಏನಂದ್ರೆ ಅಕ್ಕೋರು ನೀವು ನಮ್ಮ ಮನೆಗೆ ಬರ್ರಿ, ಅವ್ರು ಕುಡಿತಾರ್ರಿ. ನೀವು ನಮ್ಮ ಮನೆಗೆ ಬರ್ರಿ. ನಾವು ಬಂದ ಕೂಡಲೇ ಮನ್ಯಾಗ ನನ್ನ ಪತ್ನಿ ನನಗೇನರ ಪ್ರೀತಿ ಮಾಡಲು, ನನ್ನ ಗುಣಗಾನ ಮಾಡಿದ್ಲು, ನಾನು ಹೊಗಳಿದ್ದಂದ್ರೆ ನಾ ಇವತ್ತ ಕುಡಿದು ಬಿಡ್ತೇನೆ ರೀ. ನನಗೂ ಟೆನ್ಷನ್ ಇರ್ತೈತೆ ರೀ. ಗಾಡಿ ತೊಗೊಂಡು ಹೋಗಿರ್ತೇನೆ ರೀ, ಅಲ್ಲೆಲ್ಲ ಸುತ್ತ ಹಾಕಿ ಬಂದಿರ್ತೇನೆ ರೀ. ಮನೆಗೆ ಬರೋಸ್ಕೊಳ್ಳೋ ವಟ ಚಾಲೋ ಮಾಡ್ರೆ ಅದಕ್ಕೆ ನಾವು ಹೊರಗೆ ಹೋಗಿ ತೊಗೊಂಡ್ಬಿಡ್ತೀವಿ ರೀ ಅಂತ ಅಂದ್ಬಿಟ್ರಿ ಅವ್ರು. ನೀವು ಇವತ್ತ ನಮ್ಮ ಮನೆಗೆ ಬರ್ರಿ, ಇವತ್ತು ನನ್ನ ಪತ್ನಿಗೆ ತಿಳಿಸಿ ಹೇಳ್ರಿ, ನಾ ಇವತ್ತ ಬಿಡ್ತೀನಿ. ಯಾಕೆ ಹೇಳ್ರಿ? ಮಾತು ಏನಿರಿ ಹೇಳ್ರಿ? ಯಾಕೆ ರೀ? ಯಾಕಂದರೆ ನಾವು ಎಂದಿಗೂ ಕೂಡ ಪ್ರಶಂಸೆ ಮಾಡಂಗೇ ಇಲ್ಲ, ಪ್ರೇಸ್ ಮಾಡಂಗೇ ಇಲ್ಲ, ಅಪ್ರಿಷಿಯೇಟ್ ಮಾಡಂಗೇ ಇಲ್ಲ. ಇವತ್ತು ಬಾಬಾ ಹೇಳಿದ ಗೌರವ ಕೊಡ್ರಿ. ಯಾವಾಗ ನೀವು ಮತ್ತೊಬ್ರಿಗೆ ಹೊಗಳ್ತೀರಿ ಅವ್ರಿಗೆ ಗೌರವ ಕೊಟ್ಟಂಗೆ ಆಕೈತಿ. ನಾವು ತಳಗಿರ್ತೀವಿ ರೀ, ಲೋ ಫೀಲಿಂಗ್ನಾಗ ಇರ್ತೀವಿ, ಅವ್ರನ್ನೂ ತೊಗೊಂಬರ್ತೇವೆ. ಈಗ ಅವ್ರ ಪತ್ನಿ ಫೋನ್ ಹಚ್ಚಿ ಕೇಳಿದ್ರೆ ಅಕ್ಕೋರು ನೀವು ಯಾಕೆ ರೀ ಹಂಗೆ ಮಾಡ್ತೀರಿ, ಅವ್ರಿಗೆ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಏನು ಮಾಡೋದು ತಗೊಳ್ರಿ, ಇರೋದು ನಮ್ಮ ತವ್ರ ಮನ್ಯಾಗ 1 ಲಕ್ಷ ರೂಪಾಯಿ ಐತೆ, ಅದನ್ನೂ ಕುಡಿದು ಹಾಳು ಮಾಡ್ಯಾನ್ರಿ. ಒಂದು ಗುಂಗಟ್ಟಿತ್ತು ರೀ, ಅದನ್ನೂ ಕುಡಿದು ಹಾಳು ಮಾಡ್ಯಾನ್ರಿ. ಈಗ ನೋಡ್ರಿ, ಈ ಸೈಡ್ ನೋಡಿದ್ರಿ ಅವ್ರದ್ದು ಕರೆಕ್ಟ್ ಅನ್ನಿಸ್ತೇ, ಪತ್ನಿ ಸೈಡ್ ನೋಡಿದ್ರಿ ಅವ್ರದ್ದು ಕರೆಕ್ಟ್. ಕರೆ ಇತ್ರ ಒಬ್ರು ಯಾರೇ ಚೇಂಜ್ ಆಗ್ಬೇಕಲ್ಲ, ಅದಕ್ಕೆ ನಾವು ಬಾಬಾನ ಮನೆ ಬರತ್ತೇವೆ. ಇದು ಒಬ್ರು ಯಾರೇ ಚೇಂಜ್ ಆಗ್ಬೇಕಲ್ಲ. 1 ಲಕ್ಷ ಹೋಗಲಿ, ಇದು ಹೋಗಲಿ, ಕರೆ ನಮಗೆ ಏನು ಬೇಕಾಗೈತಿ. ಈಗ ಸದ್ಯ ನೋಡ್ರಿ, ನಿಮಗೆ ಎಂಥವು ಮಾತು ಸೇರ್ತಾವೆ, ನಿಮಗೆ ನೋಡ್ಕೋರಿ. ಅವ್ರಿಗೇನು ಬಿಟ್ಬಿಡ್ರಿ. ಸೆಕೆಂಡರಿ ನಿಮ್ಮ ಮನ್ಯಾಗಿನವ್ರನ್ನ ಯಾರನ್ನೂ ಬಿಟ್ಟುಬಿಡ್ರಿ. ನಿಮಗೆ ಯಾವ ಮಾತು ಸೇರ್ತಾವೆ? ನಮ್ಗೆ ಚಲೋದೇ. ಈ ಕಿವಿ ಏನೈತಲ್ರಿ, ಈ ಕಿವಿ ಅದು ಕೊಟ್ಟಾನ ಹೇಳ್ರಿ, ನಮ್ದು ಹೆಸರಲ್ಲೇ ಗುಣಗಾನ ಆಗ್ಬೇಕು, ಅದಕ್ಕೆ ಕೊಟ್ಟನ್ರಿ ಕಿವಿ. ಅದನ್ನು ನೋಡ್ತಿದ್ದು ನಮ್ಮ ಹೆಸರು ಯಾವಾಗ ಕೂಗ್ಯಾರ, ಅವ್ರ ಹೆಸರು ಯಾಕೆ ಕೂಗಿದ್ರು, ನನ್ನ ಹೆಸರು ಯಾಕೆ ಕೂಗಿಲ್ಲ, ಯಾವಾಗ ಕೂಗ್ಯಾರ. ಬರೀ ಇದಕ್ಕೆ ನಂದು ಪ್ರಶಂಸನೇ ಬೇಕಂತಿರ್ತೈತ್ರಿ. ಮತ್ತು ಕಿವಿಗೆ ಭಗವಂತ 2 ಕೊಟ್ಟಾನ, ಪ್ರಶಂಸೆ ಕೇಳಕ್ಕೆ ಬಾಯಿ ಕೊಟ್ಟನ್ರಿ, ಪ್ರಶಂಸೆ ಮಾಡಕ್ಕೆ ಕೊಟ್ಟನ್ರಿ. ಭಗವಂತ ಪ್ರಶಂಸೆ ಎದಕ್ಕೆ ಕೊಟ್ಟನ್ರಿ? ಬಾಯಿ ಎದಕ್ಕೆ ಕೊಟ್ಟನ್ರಿ? ಪ್ರಶಂಸೆ ಮಾಡಕ್ಕೆ ಕೊಟ್ಟಾನ. ಕರೆ ನಿಮಗೆ ನೀವು ನೋಡ್ಕೋರಿ ಎಷ್ಟು ಪ್ರಶಂಸೆ ಮಾಡ್ತೀರಿ. ನಾ ಯಾವಾಗ ಇದ್ರ ಕ್ಲಾಸ್ ಮೇಲೆ ನಾನು ಚಿಂತನೆ ಮಾಡಾಕತ್ತಿದ್ದೆನಲ್ರಿ, ಅವಾಗ ನನಗೆ ಅನ್ನಿಸ್ತು ನಾವು ಯಾಕೆ ಮಾಡಂಗಿಲ್ಲ, ನಮ್ಮ ಮನೆ ಪರಿವಾರದವ್ರಿಗೆ ಯಾಕೆ ಮಾಡಂಗಿಲ್ಲ. ನಾನು ನಿಮ್ಗೆ ಹೇಳ್ತೇನೆ ರೀ. ಯಾವಾಗ ನಾ ಅಕ್ಕೋರಿಗೆ ಪ್ರಶಂಸೆ ಮಾಡಿದ್ನಿ ರೀ ಒಂದು 5 ದಿವಸ ಹಿಂದೆ, ಅಕ್ಕೋರು ನಂಗೆ ಮಾಡ್ಕೊಳ್ಳೆ ನನಗೆ ಇಲ್ಲಿ ಕಣ್ಣಾಗ ನೀರು ಬಂದು, ನಾ ದ್ರಾಕ್ಷನ ಅಕ್ಕೋರ್ಗೆ ಮಾಡಿದ್ನಿ ರೀ. ದ್ರಾಕ್ಷನ ಅಕ್ಕೋರು ಮಾಡ್ಕೊಳ್ಳೆ ಕಣ್ಣಾಗ ನೀರು ಹರಿಯಾಕತ್ತು ರೀ. ಅಂದ್ರೆ ಆತ್ಮಕ್ಕೇನು ಬೇಕ್ರಿ? ಪ್ರಶಂಸೆ ಬೇಕು. ಖರೆ ನೀವು ಹೇಳಿರಿ, ನಾವು ಪ್ರಶಂಸೆ ಮಾಡಂಗಿಲ್ಲ. ದೊಡ್ಡ ಮನಸ್ಸು ಮಾಡಿ ಒಬ್ರನ್ನ ಹೊಗಳಂಗಿಲ್ಲ, ನಾವು ಹೊಗಳೋದೇ ಇಲ್ಲ. ಒಂದು ಕಾರಣ ಯಾಕೆ ಹೊಗಳಂಗಿಲ್ಲ ಅಂದರೆ, ಒಂದು ಅಹಂಕಾರ, ಇಲ್ಲ ಅವ್ರ ಮೇಲೆ ಇರೋ ಹೊಟ್ಟೆ ಕಿಚ್ಚು. 2 ಕಾರಣದಿಂದ ನಾವು ಮಾಡಂಗಿಲ್ಲ. ಇವೆರಡೂ ಮಾಡಂಗಿಲ್ಲ. ಎದಕ್ಕೆ ಮಾಡಂಗಿಲ್ಲ ರೀ? ಒಂದು ಅಹಂಕಾರ ರೀ, 2 ಅವ್ರ ಮೇಲೆ ಇರೋದು ಹೊಟ್ಟೆ ಕಿಚ್ಚು ಸಂಬಂಧ ನಾವೇನು ಮಾಡಂಗಿಲ್ಲ, ಹೊಗಳಂಗಿಲ್ಲ. ಈಗ ಬರ್ರಿ, ನಾವು ಪ್ರಶಂಸೆ ಮಾಡೋದ್ರಿಂದ ನಾ ಪ್ರಸನ್ನಕ್ಕೆ. ಈಗ ಒಬ್ರು ಮನ್ಯಾಗ ಅಂತಿರ್ತಾರೆ ನೋಡ್ರಿ, ಹೊಗಳಿದ್ರೆ ಅಂದ್ರೆ ಎಲ್ಲ ಅವ್ರದ್ದು ಅಹಂಕಾರ ಏರ್ಗಿದ್ದಿತ್ತು ಅಂತ ಹೊಗಳಂಗಿಲ್ಲ ರೀ. ಅಪ್ರಿಷಿಯೇಟ್ ಮಾಡ್ರೆ ಅವ್ರಿಗೆ ಎಲ್ಲಿ ಏರ್ಕೊಂಡಿರ್ತಾರತ್ತ. ಈಗ ನಾನೇ ನಿಮಗೆ ಕೇಳ್ತೀನಿ, ನಿಮಗೆ ಬರ್ರೇ ಯಾವಾಗ ನೋಡ್ರು ನಿಮಗೆ ಯಾವಾಗಲೂ ತೊಂಟ ಮೇಲೆ ನೀ ಹಂಗೆ ಮಾಡಿ, ನೀ ಹಿಂಗೆ ಮಾಡಿ, ನೀ ಹಂಗೆ ಮಾಡಿ, ನೀ ಹಿಂಗೆ ಮಾಡಿ, ಹಿಂಗೆ ನಿಮಗೆ ಹೆಂಗೆ ಅನಿಸ್ತೈತ್ರಿ? ನೀವು ಹೆಂಗೆ ಅನಿಸ್ತೈತೆ? ಕಿರಿಕಿರಿ. ನೀವು ಕರೆ ಹೇಳಕ್ಕೋರ ಒಬ್ರು ಮನ್ಯಾಗಿನ ಮಕ್ಳು ಮನೆಗೆ ಹೋಗ್ಬಾರ್ದು ಅನಿಸ್ತೈತ್ರಿ. ಈಗ ಯಾಕೆ ಹೇಳ್ರಿ? ನಮ್ಗೆ ಗೆಳಾರು ಭಾರಿ ಅದಾರು, ಇದು ಭಾರಿ ಐತಿ, ಇದು ಏನು ಅನ್ನಂಗಿಲ್ಲ, ಆರಾಮ ಯಾಕೆ ಕಳಿಸ್ತೈತಿ, ನನ್ನ ನಶನಾಗೆ ಇಡ್ತೈತಿ. ಮತ್ತು ನನ್ನ ಗೆಳೆಯರು ಅವ್ರು ಅದಾರ, ನನಗೆ ಶಬಾಷ್ ಅನ್ನೋರು ಅದಾರ. ನೀವು ಮನೆಗೆ ನಾ ಬರಂಗಿಲ್ಲ ಅಂತಾರ ಅಂದ್ರೆ ನಾ ಯಾಕೆ ಮಾತು ಹೇಳತ್ತೀನಿ ಅಂದ್ರೆ, ನಿಮಗೆ ಅವ್ರು ಸೇರ್ತೈತೆ, ಹಂಗೆ ಹೇಳಿ ಸೇರ್ತೈತೆ. ನಿಮಗೆ ನೋಡ್ಕೋರಿ, ನಿಮ್ಮನ್ನು ಅವ್ರ ಜಾಗದಾಗ ಇಟ್ಕೋರಿ. ನಿಮಗೆ ಯಾವ ವೈಬ್ರೇಷನ್ ಬೇಕು ಅನ್ನಿಸ್ತೈತ್ರಿ, ನಿಮ್ಮಿಂದ ಯಾವ ವೈಬ್ರೇಷನ್ ಬೇಕು ನೋಡಿ. ಮಾಣೆ ಅನ್ನೋರು ಮಾಣೆ ಹಾಕೋರು ನೋಡೋತಾರೆ,
ಮಾಡೋಣ. ಈಗ ನೋಡ್ರಿ ನಿಮಗೆ ಹೇಳತ್ತೇನ್ರಿ, ನಿಮ್ಗೆ ಯಾವ ವೈಬ್ರೇಷನ್ ಬೇಕು ಅನ್ನಿಸ್ತೈತಿ, ನಿಮ್ಮ ಅವ್ರ ಜಾಗದಾಗ ನಿಮ್ಮನ್ನು ಇಟ್ಟು ನೋಡ್ಕೊರಿ, ನಿಮ್ಗೆ ಯಾವ ವೈಬ್ರೇಷನ್ ಬೇಕು ಅನ್ಸೈತಿ. ನಾನು ಪ್ರೀತಿ ಏನದೀನಿ, ನಂಗೆ ಶಬಾಷ್ ಅನ್ರಿ, ಎಲ್ಲರಿಗೂ ಶಬಾಷ್. ಅವ್ರ ಹೆಸರು ಕೇಳಿ ಅವ್ರ ಗುಣಗಾನ ಮಾಡೋದು ಎಲ್ಲರಿಗೂ ಸೇರ್ತೈತೆ. ಅದು ಎಲ್ಲರಿಗೂ ಸೇರ್ತೈತೆ ಅಂದಮೇಲೆ ನೀವು ಯಾಕೆ ಮಾಡಂಗಿಲ್ಲ, ನಿಮಗೆ ಸೇರ್ತೈತೆ ಅಂದಮೇಲೆ ಅವ್ರಿಗೂ ಕೂಡ ಹಂಗಲ್ಲ. ಮನೆಗೆ ಬಂದ ಕೂಡಲೇ ನಮ್ಮ ಅವು ನನ್ನ ಪ್ರೀತಿ ಮಾಡ್ಬೇಕು, ನಾ ಏನೋ ಮಾಡ್ಕೊಬರ್ಲಿ, ಏನೋ ಮಾಡಲಿ, ಇವತ್ತಿಲ್ಲಿ ನಾವು ಚೇಂಜ್ ಆಗ್ತಾರೋ ಅನ್ನೋ ಭರವಸೆ ಇರ್ಬೇಕು. ನೀವು ಮತ್ತು ನಂದು ಸ್ವಂತ ಅನುಭವ, ನಮ್ಮ ಪರಿವಾರದ ಅನುಭವ ಹೇಳ್ತೀನಿ. ನಮ್ಮ ತಾಯಿ ಪ್ರತಿದಿನ ಬಾಬನ ಮನೆಗೆ ಹೋಗಿ ಪಪ್ಪನ ಬಗ್ಗೆ ಕಾಗಳು ಹೇಳ್ತಿದ್ರು. ಅಕ್ಕವ್ರು ಏನು ಹೇಳ್ತಿದ್ರು ಗೊತ್ತೇನೆ, ಅವ್ರ ಬಾಬನ ಮಗುನ ಅದಾರು, ದೇವತಾ ಕುಳದದವ್ರು, ನೀವು ನೀರೇನು ಕಳ್ಸೋರಿ. ಅವರು ಡ್ರಿಂಕ್ಸ್ ಮಾಡ್ತಿದ್ರಿ, ಅವರು ಆಫೀಸರ್ ಇದ್ರಿ, ಅವರು ಮನ್ಯಾಗ ಜಗಳ ನಡೀತಿದ್ರಿ. ಒಂದೇ ಮಾತು ಅಕ್ಕೋರು ಅನ್ನೋರು, ದೇವತಾ ಕುಳದವ್ರು ಅದಾರು, ಅವ್ರ ಬಾಬನ ಮನೆಗೆ ಬರತ್ತಾರ, ಅವ್ರ ಬಾಬನ ಮಗುನ ಅದಾರ, ಬರೀ ಇದನ್ನೇ ಹೇಳೋರಿ. ಎಂದಿಗೂ ಕೂಡ ಅಕ್ಕಂದಿರು ಮಮ್ಮಿ ಹೋಗಿ ಏನು ಹೇಳ್ತಿಲ್ಲ, ಅಕ್ಕಂದಿರು ಎಂದೆಂದು ಪಪ್ಪನ ಬಗ್ಗೆ ಕೆಟ್ಟದ್ದು ಒಂದು ಮಾತಾಡಿಲ್ರಿ. ಅದು ಹಂಗೆ ಆತ್ರಿ. ಮತ್ತು ಡ್ರಿಂಕ್ಸ್ ಬಿಟ್ರೆ ಬಾಬನ ಮನೆ ಆತು ಅಂದ್ರೆ ಎಲ್ಲನೂ. ಈಗ ನೋಡ್ರಿ ಈಗ ದಾದಿ ಮಮ್ಮನೂ ನೋಡ್ರಿ, ಮಮ್ಮನೂ ಬಂದು ಕಂಪ್ಲೇಂಟ್ ಹೇಳ್ತಿದ್ರಿ, ಬಂದು ಕಂಪ್ಲೇಂಟ್ ಹೇಳೋರಿ ಎಲ್ಲರ ಬಗ್ಗೆ. ಅವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ. ಮಮ್ಮ ಏನು ಮಾಡ್ತಾರೆ, ಬಚ್ಚೆ ಉಸ್ಕಾ ಅಚ್ಚಾ ವಲ್ಲ ಬೋಲೋನ ಅಂತಿದ್ರು. ಮಮ್ಮ ಏನು ಮಾಡ್ತಿದ್ರು, ಮೊದಲು ಅವ್ರ ವಿಶೇಷತೆ ಹೇಳಿ ಅವ್ರು ಗುಣಗಾನ ಮಾಡ್ತಾರೆ. ಹಂಗದಾರ ಮಮ್ಮ, ಹಿಂಗದಾರ ಮಮ್ಮ ಹಂಗದ. ಆಮೇಲೆ ಅವ್ರು ಯಾಕೆ ಬಂದಿದ್ರು ತಮ್ಮ, ಅವ್ರದ್ದು ಕೆಟ್ಟದ್ದು ಹೇಳಕ್ಕೆ ಬಂದಿದ್ರು, ಅದನ್ನ ಮರೆತು ಬಿಡ್ತಿದ್ರಿ. ವಿಶೇಷತೆ ಹೇಳ್ಕೋದ ಕೆಟ್ಟದ್ದು ಏನಾಗಿ ಬಿಡ್ತೈತ್ರಿ, ಮರ್ಜ್ ಆಗಿಬಿಡ್ತೈತಿ. ನಾವೇನು ಮಾಡ್ತೀವಿ ರೀ, ಇವತ್ತು ನೋಡ್ರಿ, ಇವತ್ತು ಅಂದ್ರಲ್ಲ ಬಾಬಾ ಅವಗೂ ನೋಡಕ್ಕೆ ಭಾಳ ಶಾನೆ ಅದಿರ ಅಂತ ಹೇಳಿ, ಇವತ್ತು ಅಂದ ನೋಡ್ರಿ ಬಾಬಾ ಅವಗೂ ನೋಡಕ್ಕೆ ಭಾಳ ಶಾನೆ ಕಾಣ್ತೈತಿ ಅಂತ ಹೇಳಿದ್ರಿಲ್ರಿ. ನಮಗೆ ಅಟ್ಟ ವಿಶೇಷತೆ ಮತ್ತು ಇನ್ನೊಂದು ಮಾತ್ರಿ, ವಿಶೇಷತೆ ನೋಡೋದ್ರಿಂದ ನಾವು ವಿಶೇಷ ಆಗಿಬಿಡ್ತೀವಿ ರೀ. ಬಾಬಾ ಏನಂತ ಮತ್ತು ವಿಶೇಷತೆ ಬರೀ ಹೇಳೋದು ಅಷ್ಟೇ ಅಲ್ರಿ. ನಾ ಇದನ್ನೂ ಒಂದು ಕ್ಲಾಸ್ ಮಾಡಿದ್ನಿ, ಧನ್ಯವಾದ ಮೇಲೆ ಕ್ಲಾಸ್ ಮಾಡಿದ್ರಿ, ಅದು ಕೂಡ ಸಿಮಿಲರ್ ಐತಿ. ಇವತ್ತು ನನಗೇನು ಅನಿಸತ್ತೈತೆ ಅಂದ್ರೆ ನೀವು ಹೋಗಿ ಹೇಳ್ರಿ ಥ್ಯಾಂಕ್ ಯು. ಒಂದೇ ಶಬ್ದ ರೀ, ಅದು ಒಂದೇ ಶಬ್ದ ರೀ. 5 ಮಾತು ಅವ್ರ ವಿಶೇಷತೆ ಹೇಳ್ರಿ. ನನಗೆ ಇನ್ನೂ ನೆನಪೈತ್ರಿ, ಶೋಭಾಕವ್ರು ಹೇಳ್ತಿದ್ರು, ಅವ್ರ ಅತ್ತಿದು ಮತ್ತು ಶೋಭಾಕರು ಆಗ್ತಿರ್ಲಿಲ್ಲತ್ತ. ಅಕ್ಕೋರು ಏನು ಮಾಡಿದ್ರು ಅಂದ್ರೆ ಅವ್ರದ್ದು 5 ವಿಶೇಷತೆಗಳನ್ನ ಬರ್ಕೊಂಬರ್ರಿ ಅಂತಂದ್ರತ್ರಿ. ಅವಾಗ ಹುಡುಕಿದ್ರತ್ತು, ಇಡೀ ದಿನ ಹುಡುಕ್ಯಾಡಿದ್ರತ್ರಿ. ನಮ್ಮ ಅತ್ತಿದ ವಿಶೇಷತೆ ಏನೈತಿ, ನಮ್ಮ ಅತ್ತಿದ ವಿಶೇಷತೆ ಐತಿ, ನಮ್ಮ ಅತ್ತಿದ ಏನು ವಿಶೇಷತೆ ಐತಿ, ನಮ್ಮ ಅತ್ತಿನ ವಿಶೇಷತೆ ಹುಡುಕ್ಯಾಡಿದೈತಿ, ಒಟ್ಟು ಸಿಗ್ಲಿಲ್ಲತ್ತ. ಆಮೇಲೆ ರಾತ್ರಿ ಗೊತ್ತಾತಂದು ಇಂಥ ಡಾಕ್ಟ್ರ್ ಮಗ ಕೊಟ್ಟಾಳ, ಇಂಥ ಡಾಕ್ಟ್ರನ್ ಗಂಡಿಗೆ ಮಗಗೆ ಜನ್ಮ ಕೊಟ್ಟಾಳ, ಅದ ದೊಡ್ಡ ವಿಶೇಷತೆ ಇಲ್ಲ. ಅದು ಅಂದ್ರೆ ವಿಶೇಷತೆ ಇಲ್ಲ. ಮತ್ತು ಬಾಬಾನು ಮುರಳಿಯೋಗಿ ಪ್ರತಿ ಸಲ ಹೇಳ್ತಾನೆ, ಯಾರಲ್ಲಿ ಏನು ಇರಲಿಲ್ಲ ಅಂದರೂ ಕೂಡ ಒಂದು ವಿಶೇಷತೆ ನನ್ನ ಮಗು ಆಗಿರ್ದಾರ ಅಂದ್ರೆ ನನ್ನ ವಿಶೇಷತೆ ಇದ್ದೇ ಇರ್ತೈತೆ ಬಾಬಾ ಹೇಳ. ಮತ್ತು ಆ ವಿಶೇಷತೆ ಯಾಕೆ ನೋಡಂಗಿಲ್ಲ, ನಾವು ಕೆಟ್ಟದ್ದು ಯಾಕೆ ನೋಡ್ತೀವಿ? ನೀವು ಒಂದು ಮಾತು ಹೇಳ್ರಿ, ನಾವು ಕೆಟ್ಟದ್ದು ನೋಡ್ವಿ ಅಂದ್ರೆ ನಮ್ಮ ತಗೋ ಕೆಟ್ಟ ಹೆಚ್ಚಾಕೈತೆ, ಅವ್ರ ತಗೋ ಏನು ಆಗೋದಿಲ್ಲ ರೀ. ಮತ್ತು ನಾವು ಹೋಗಿ ಬೇರೆಯವ್ರಿಗೆ ವರ್ಣನೆ ಮಾಡಿದ್ರು ಕೂಡ ಕಿಚಡ ನನ್ನ ತಗೊಂಡು ಉಳಿದ್ಕೊಡಿ, ಅವ್ರ ಕಡೆ ಏನು ಆಗೋದಿಲ್ಲ ರೀ, ಅವ್ರದ್ದು ಏನೂ ಹಾನಿ ಆಗೋದಿಲ್ಲ. ಮತ್ತು ನೆನಪಿಟ್ಕೋರಿ, ಮತ್ತೊಬ್ರಿಗೆ ಏನು ಕೆಟ್ಟದ್ದು ಹೋಗಿ ಹೇಳಿದ್ರು ಕೂಡ ಅವ್ರದ್ದೇನೂ ಹಾನಿ ಆಗೋದಿಲ್ಲ, ನಿಮ್ದು ಹಾನಿ ಆಗೋದು. ನಿಮ್ದು ಚಲೋ ಆಗ್ಬೇಕಂದ್ರೆ ಒಂದರಿ ವಿಶೇಷತೆಗಳನ್ನ ಹೇಳ್ರಿ. ಮತ್ತು ಇನ್ನೊಂದು ಮಾತು, ನಿಮಗೆ ಯಾರು ನಿಮ್ಮ ಲೈಫ್ನಾಗ ಸಹ್ಯೋ ಕೊಟ್ಟಿರ್ತಾರೋ ಬಾಯಿ ಬಿಚ್ಚಿ ಹೇಳ್ರಿ, ಖುಲ್ಲಾ ಮನಸ್ಸಲ್ಲೇ ಹೇಳ್ರಿ. ನೀವು ಹಂಗೆ ಮಾಡಿರಿ, ನೀವು ಹಿಂಗೆ ಮಾಡಿರಿ, ನೀವು ಹಿಂಗೆ ಮಾಡಿ ಕರೆನ ಹೇಳಿ. ನಾ ಸಾಬೂನವ್ರಿಗೂ ಹೇಳಿನಿ ರೀ, ನಮ್ಮ ಪಪ್ಪಾಗೂ ಫೋನ್ ಹಚ್ಚಿದ್ದೆ, ಏನು ಬಾಂಬ್ ಹರ್ಸಕದಿ ಹೇಳತ್ತು. ನಮ್ಮ ಪಪ್ಪಾಗೆ ಫೋನ್ ಹಚ್ಚಿದ್ನಿ ರೀ, ಪಪ್ಪಂದು ವಿಶೇಷತೆ ಹೇಳಕತಿ, ಏನು ಬಾಂಬ್ ಹರ್ಸಕದಿ ಮುಂದಿನ ಹೇಳಿ ಅಂದರೆ ಏನು ರೀ, ಏನು ಬೇಕಾಗೈತಿ. ನಮ್ಮ ಪಪ್ಪರ್ರಿ ಏನು ಬೇಕಾಗೈತಿ ಹೇಳಿ, ಏನು ಬಾಂಬ್ ಹರ್ಸಕತಿ, ಏನು ಬೇಕಾಗೈತಿ ಹಿಂಗೆ ಅಂದ್ರೆ ರೀ. ಯಾರೂ ಖರೇನ ನಿಮ್ಗೆ ಹೇಳ್ತೇನೆ ರೀ, ಎಲ್ಲರೂ ಆತುರ ಅದ ರೀ. ಪ್ಲೀಸ್ ಇವತ್ತು ದೊಡ್ಡ ಮನಸ್ಸು ಮಾಡಿ ನಿಮ್ಗೆ ಹೇಳ್ರಿ, ಯಾವಾಗ ಹೋಗುತ್ತೆ ಗೊತ್ತೇನ್ರಿ, ಸತ್ತಾಗ ಕೇಳ್ಸಂಗಿಲ್ಲ, ಇರಂಗಿಲ್ಲ. ಆ ಟೈಮ್ನಾಗ ಅವ್ರು ಹಂಗಿದ್ರಿ, ಅವ್ರು ಹಿಂಗಿದ್ರಿ, ಸ್ವಲ್ಪ ದಿವ್ಸ ಬದುಕಿದ್ರ ಭಾಳ ಚಲೋ ಆಕಿತ್ರಿ, ಬೇಗ ಹೋದ್ ನೋಡ್ರಿ, ದೇವ್ರು ಬೇಗ ಕರ್ಕೊಂಡು ಹೋದ್ರಿ. ಏನ್ರಿ ಒಟ್ಟು ಅವಾಗ ಹಂಗೆ ಮಾಡಿ ಹಿಂಗೆ ಮಾಡಿ ಹೇಳ್ತಾರೆ. ಜೀವಂತ ಇದ್ದಾಗ ನೀವು ಹೋಗ್ಲಿಲ್ಲ ಅಂದ್ರೆ ಸತ್ತಾಗ ತಗೊಂಡು ಏನು ಮಾಡೋರು ಅದೀರಿ?
ಇವತ್ತ ಮನೆಗೆ ಹೋಗ್ರಿ, ಇವತ್ತ ಮನೆಗೆ ಹೋಗಿ ದಿವಸ ಇದೊಂದು ಪ್ರಾಕ್ಟೀಸ್ ಮಾಡಿರಿ. 5 ಮಾತು ನಿಮ್ಮ ಮನೆ ಪರಿವಾರದವ್ರು ಹೇಳೋದು ಬರ್ರಿ. ಅವ್ರು ಏನ ಕೆಟ್ಟದ್ದು ಮಾಡಿದ್ರು ಕೂಡ 5 ಹೇಳ್ರಿ. ಇವತ್ತಿಲ್ ನಾಳೆ ಗ್ಯಾರಂಟಿ ಚೇಂಜ್ ಆಗ್ತಾರೆ ಆ ಭರೋಸೆ ಮೇಲೆ. ಯಾಕಂದ್ರೆ ನೀವು ಯಾವಾಗ ಅಪ್ರಿಷಿಯೇಟ್ ಮಾಡ್ತೀರಿ, ಯಾವಾಗ ಪ್ರೇಸ್ ಮಾಡ್ತೀರಿ, ಒಬ್ರನ್ನ ಹೊಗಳ್ತೀರಿ, ಅವ್ರ ಆತ್ಮವಿಶ್ವಾಸನ ಏರಿಸ್ತೀರಿ. ಅವ್ರದ್ದು ಯಾವುದೇ ಕೆಟ್ಟ ಚಟ ಇರಲಿ ಬಿಡ್ಲಿಕ್ಕೆ ಅವ್ರಿಗೆ ತಾಕತ್ ಸಿಗ್ತೈತ್ರಿ. ಎಲ್ಲರಿಗೂ ನೆನಪಿಟ್ಕೋರಿ ಮಾತಿನ. ಇವತ್ತು ನೋಡ್ರಿ ಬಾಬಾ ಏನು ಹೇಳ್ದ, ಯಾರಿಗೂ ನೋಡ್ಬೇಕಂತ ಕೇಳಬೇಕಂತ ಇಷ್ಟ ಇಲ್ಲ, ಯಾರಿಗೂ ನಿಮ್ಮ ಮಾತ ನಿಮ್ದು ಉಪದೇಶ ಕೇಳಕ್ಕೆ ಯಾರಿಗೂ ಇಷ್ಟ. ಈಗ ನಿಮಗೂ ಇಷ್ಟ ಇಲ್ಲ ನೋಡ್ರಿ, ಯಾವಾಗ ಮುಗಿಸಿರಿ ಯಾವಾಗ ಹೋಗ ಕೊಟ್ಟಿರಿ, ಹೌದಿಲ್ಲ? ಯಾರಿಗೂ ಉಪದೇಶ ಇಷ್ಟ ಇಲ್ಲ. ಎಲ್ಲರಿಗೂ ಏನು ಬೇಕಾಗೈತ್ರಿ, ನೋಡ್ಲಿಕ್ಕೆ ಇಷ್ಟಪಡ್ತಾರೆ, ಅವರಿಂದ ಪಾಸಿಟಿವ್ ವೈಬ್ರೇಷನ್ ಬೇಕಂತ ಬಯಸ್ತಾರೆ. ಇರ್ತಾನ್ರಿ ರಾಮ, ಶ್ರೀರಾಮ ರಾಮಾಯಣ ಒಳಗೆ ಯಾವಾಗ ವನವಾಸ ಹೋಗೋದು ಬಂದಿರ್ತೈತಿ, ಎಲ್ಲವನ್ನು ಆಸ್ತಿಯನ್ನು ಭರತ್ಗೆ ಅಂದ್ರೆ ಬಿಟ್ಟು ಹೋಗ್ತಾನೆ. ಎಲ್ಲ ಪ್ರಜೆಗಳು ಏನು ಹೇಳ್ತೈತೆ, ಭರತ್ ಹಂಗದಾನ, ಭರತ್ ಹಿಂಗದಾನ, ಭರತ್ ಹಂಗದಾನ, ಅವ್ರ ರಾಜಗಳಂತ ಈ ವಿಶೇಷತೆ ಈ ವಿಶೇಷತೆ ಈ ವಿಶೇಷತೆ ಈ ವಿಶೇಷತೆ, ಎಲ್ಲ ಪ್ರಜೆಗಳ ಮುಂದೆ ಎಲ್ಲ ರಾಜರ ಬಗ್ಗೆ ಎಲ್ಲರೂ ರಾಮ ಭರತನ ಬಗ್ಗೆ ಹೊಗಳ್ತಿರ್ತಾನೆ. ನೀವು ಒಂದು ಮಾತು ಹೇಳ್ರಿ, ಎಲ್ಲ ಪ್ರಜೆಗಳು ರಾಮನ ನೋಡ್ತಿರ್ತಾರೆ. ರಾಮ ಭರತನ ಹೊಗಳಾಕತ್ತನ್ರಿ, ಕರೆ ಎಲ್ಲರೂ ಯಾರು ನೋಡಾಕತ್ತಾರಿ? ರಾಮನ ನೋಡೋದು. ಅಂದ್ರೆ ಹೇಳೋ ಭಾವ ಅಂದ್ರೆ, ನೀವು ಮತ್ತೊಬ್ಬರು ಹೊಗಳಿದ್ರೆ ನೀವೇನು ಕಡಿಮೆ ಆಗಂಗಿಲ್ರಿ. ಅದಕ್ಕೆ ಹೇಳತ್ತೀನಿ, ಪ್ರಜಾ ಯಾರನ್ನ ನೋಡಾಕತ್ತಿದ್ರಿ? ರಾಮನ್ನ ನೋಡಾಕತ್ತಿದ್ರಿ. ಅದೇ ರೀತಿ ನೀವು ಯಾವತ್ತು ಮತ್ತೊಬ್ಬರನ್ನ ಹೊಗಳ್ತೀರಿ, ಹೊಗಳಿದ್ರೆ ಮತ್ತೆ ಏರ್ ಕೂತಂದ್ರೆ ಮತ್ತೆ ಅವ್ರದ ನಡೀತದ್ರ, ಅದಕ್ಕೆ ಇಳಿಸು ತಗ ಏನರ ತೊಂಟೆ ಮಾಡಿ ಏನರ ಅಂದ್ ಇಳಿಸೋದು. ಅದು 4 ಮಂದಿ ಮುಂದೆ ಅವ್ರ ಬಗ್ಗೆ ಹೇಳಿ ಅವ್ರನ್ನ ಇಳಿಸೋದು. ಅವ್ರದ್ದೇನು ಅದಕ್ಕೆ ಇವತ್ತು ಬರ್ಕೊಂಡ್ಬಿಟ್ರೆ ಅವ್ರದ್ದೇನೂ ಇಳಂಗಿಲ್ಲ, ಅವ್ರದ್ದೇನೂ ಇಳಂಗಿಲ್ಲ. ನಿಮ್ದು ಇಳಿತೀರಿ ಕರೆ, ಅವ್ರದ್ದೇನೂ ಇಳಿಯಂಗಿಲ್ಲ. ನೀವು ಇಳಿತೀರಿ, ನೀವ ತಳಗೆ ಬೀಳ್ತೀರಿ, ನಿಮ್ದು ಕೆಟ್ಟ ಕರ್ಮ ಸ್ಟಾರ್ಟ್ ಆಗ್ತಾವ. ಅದಕ್ಕೆ ರೀ ಏನು ಮಾಡ್ರಿ, ಪ್ರಶಂಸೆ ಹೋಗಿ ಮಾಡ್ರಿ. ಮತ್ತು ಯಾವಾಗಲೂ ಪ್ರಶಂಸೆ ಐತಲ್ಲ ತಾಜಾ ಮಾಡ್ಬೇಕ್ರಿ. ತಾಜಾ ಅಂದ್ರೆ ಅರ್ಥ ಏನ್ರಿ? ರೀಸೆಂಟ್ ರೀ. ಈಗ ಸಾಬೂನು ನನಗೇನೋ ಮಾಡಿದ್ಕೂಡಲೇ ನಾಡ್ದು ಹೇಳ್ತೇನೆ, ಅವತ್ತು ಎಷ್ಟು ದೊಡ್ಡ ಮನಸ್ಸು ಮಾಡ್ತೀವಿ, ಇದಕ್ಕೆ ದೊಡ್ಡ ಮನಸ್ಸು ಮಾಡಿ ಗುಣಗಾನ ಮಾಡಿಬಿಟ್ರಿ, ಎಷ್ಟು ದೊಡ್ಡ ಮನಸ್ಸು ಮಾಡಿ ಹೇಳ್ಬಿಟ್ರಿ. ಮತ್ತು ಒಮ್ಮೊಮ್ಮೆ ನಮಗೆ ಅನ್ನಿಸ್ತೈತಿ ಗ್ರೀಟ್ ಮಾಡೋದು ಒಮ್ಮೊಮ್ಮೆ ನಮ್ಗೆ ಗೊತ್ತಿಲ್ಲ, ಓಂ ಶಾಂತಿ ಹೇಳೋದು ನಮ್ಗೆ ಗೊತ್ತಿಲ್ಲ, ರೀತಿ ಪದ್ಧತಿ ಗೊತ್ತಿಲ್ಲ. ವೇಟ್ ಮಾಡ್ತೈತೆ, ಅವ್ರು ಬಂದು ಹೇಳ್ತಾರೆ, ಇವ್ರು ಬಂದು ಹೇಳ್ತಾರೆ, ಮೊದಲು ವೇಟ್ ಮಾಡೋದು. ಯಾರು ಹೇಳ್ತಾರೆ ಓಂ ಶಾಂತಿ ನೋಡೋದು ಫಸ್ಟ್. ಅಂದ್ರೆ ಅದ್ರೋಗು ನಾ ದೊಡ್ಡಕಿ ನಾ ಸಣ್ಣಕಿ ಅನ್ನೋದು ಬಂದೈತ್ರಿ, ಅಹಂಕಾರ ರೀ. ಹಾ, ಅದ್ರೋಗು ಓಂ ಶಾಂತಿ ಹೇಳಂಗಿಲ್ಲ. ಓಂ ಶಾಂತಿ ಯಾರು ಫಸ್ಟ್ ಹೇಳ್ತಾರ ಅಂದ್ರೆ ಅವ್ರು ಹೇಳಿದ್ರಲ್ಲ, ಈಗ ಮಾತಾಡ್ಸು, ಹಿಂಗಾಗೈತ್ರಿ. ಹಿಂಗೆಲ್ಲ ಬಂದವ್ರಿ ಅಲ್ರಿ. ಖರೇನ ನಾವು ಎಲ್ಲಿ ಹೊಂಟೇವಿ ನೋಡ್ರಿ, ಬಾಬಾರೇ ಸತ್ಯು ತರಕ್ಕೆ ಹೊಂಟಾನ. ನಮ್ದ್ರೆ ಒಳಗಿನ ಥಿಂಕಿಂಗ್ ಎಟ್ ಈಗೋ ಅಂದ್ರೆ ಇಟ್ಟು ಏರ್ ಕೂತಿರ್ತೈತಲ್ಲ, ನಾ ಭಾರಿ, ನೀವು ಭಾರಿ ಇರ್ಬೋದು ಕರೆ ಅವರು ಭಾರಿ ಅದಾರಲ್ಲ, ನೀವು ವಿಶೇಷ ಇರ್ಬೋದು ಅವರು ವಿಶೇಷ ಅದಲ್ಲ. ಹೋಗಿ ಹೇಳ್ರಿ, ನಾ ಖರೇನ ಹೇಳ್ತೀನಿ. ಯಾವಾಗ ನಾ ದ್ರಾಕ್ಷಿಣಕ್ಕೆ ಕಣ್ಣಾಗ ನೀರು ಹೊಂಟುರಿ. ನನಗೆ ಅಕ್ಕೂರು ಯಾವಾಗ ಹೇಳಿದ್ರೆ ನನ್ನ ಕಣ್ಣಾಗ ನೀರು ಹೋದು ರೀ. ಅದಕ್ಕೆ ನೀವು ಇವತ್ತು ಹೋಗಿ ಮನ್ಯಾಗಿನವ್ರಿಗೆ ಹೋಗಿ ಹೇಳ್ರಿ. ಒಬ್ಬ ಹುಡುಗ ಇರ್ತಾನೆ, ಆ ಹುಡುಗ 108 ಜ್ವರ ಬಂದಿರ್ತೈತ್ರಿ. 108 ಜ್ವರ ಬಂದಾಗ ಮಮ್ಮಿಗೆ ಹೇಳ್ತಾನೆ, ಮಮ್ಮಿ ನಾ ಸಾಲಿಗೆ ಹೋಗ್ಬೇಕಂತ. ಮಮ್ಮಿ ಅಂದ್ರೆ ಏನು ಎಕ್ಸಾಮ್ ಐತೇನ, ಸಾಲಿಗೆ ಹೆಂಗೆ ಹೋಗ್ಬೇಕನ್ನತ್ತಿ, ಸಾಲಿ ಎದಕ್ಕೆ ಹೋಗ್ಬೇಕನ್ನತ್ತಿ? ಇಲ್ಲ ಮಮ್ಮಿ, ಇವತ್ತು ಸ್ಕೂಲ್ನಾಗ ಡಿಬೇಟ್ ಕಾಂಪಿಟೇಷನ್ ಐತಿ, ಅದಕ್ಕೆ ನಾ ಚೀರಪ್ ಮಾಡಕ್ಕೆ ಹೊಂಟೇನಿ ನೋಡ್ರಿ. ಅಂದ್ರೆ ರೀ ಅವ್ರ ಪ್ರಶಂಸೆ ಮಾಡಕ್ಕೆ ಕುತ್ಕೊಂಡು ಅಲ್ಲಿ ಹೊಂಟೇನಿ ಅಂತ. 108 ತನಗೆ ಜ್ವರ ಬಂದವ್ರಿ. ಕರೆ ಯಾರೋ ಸ್ಪೀಚ್ ಮಾಡತ್ತಾರ, ಆ ಸ್ಪೀಚನ್ನು ನಾ ಚೀರಪ್ ಮಾಡಕ್ಕೆ, ನಾ ಕ್ಲಾಪ್ಸ್ ಹಾಕಕ್ಕೆ, ನಾ ಅವ್ರು ಗುಣಗಾನ ಮಾಡಕ್ಕೆ ಹೊಂಟೇನಿ ಅಂತ. ಇದು ಗುಣ, ಸತ್ಯುಗದ ಗುಣ ರೀ. ಪ್ರಶಂಸೆ ಮಾಡೋ ಅದಕ್ಕೆ ಹಾಕೋರು ನನಗೆ ಹೌದ್ರಕ್ಕ ದ್ವಾಪರ ಹೊಗಳ್ಬಿಟ್ಟಿರ್ತಾರೆ ಅವ್ರು ಸ್ಪೆಷಲಾಗಿ ಇಟ್ಟಿರ್ತಾರೆ ರೀ. ಅದಕ್ಕೆ ನಾವು ಹೆಂಗಿರ್ಬೇಕ್ರಿ, ಇದು ಒಂದು ಗುಣ ರೀ, ಒಬ್ರನ್ನ ಪ್ರೇಸ್ ಮಾಡೋದು. ಇವತ್ತು ನಾವು ಒಬ್ರು ಪ್ರೇಸ್ ಮಾಡೋಕ್ಕೂ ಆಗಂಗಿಲ್ಲ. ಇವತ್ತು ಯಾವಾಗಲೂ ನೋಡಿರ್ಬೇಕಾದ್ರೆ ನೀವು ನನ್ನ ಹೆಸರು ಕರಿಬೇಕು, ವಿಡಿಯೋ ಫೋಟೋನಾಗ ನಾ ಕಾಣ್ಬೇಕು. ಯಾಕೆ ಹೇಳ್ರಿ, ನನ್ನ ಹೆಸರು ನನ್ನ ದೇಹದ ಜೊತೆ ಇಷ್ಟು ಅಟ್ಯಾಚ್ಮೆಂಟ್ ಐತಲ್ಲ, ಈ ಅಟ್ಯಾಚ್ಮೆಂಟ್ನಾಗ ಬಿಟ್ಟು ಬೇರೆ ಯಾರು ಬಂದಿರ್ಬಾರ್ದು. ಕರೆ ಈ ಗುಣ ಹೆಂಗೈತೆ, ಅವ್ನು 108 ಜ್ವರ ಬಂದವ್ರಿ. ಕರೆ ಅವ ಎದಕ್ಕೆ ಹೊಂಟಾನ್ರಿ,
ಚೀರ್ ಅಪ್ ಮಾಡಕ್ಕೆ ಹೊಂಟಾರ. ಒಂದು ಸ್ಕೂಲ್ನಾಗ ಏನೈತಂದ್ರೆ ಮಕ್ಳಿಗೆಲ್ಲರಿಗೂ ಪಾತ್ರವನ್ನು ಅಭಿನಯ ಮಾಡೋದು ಪಾತ್ರವನ್ನು ಕೊಡಕ್ಕೆ ಇತ್ತಂತ್ರಿ, ನಿಮಿತ್ತ ಇತ್ತಂತ್ರಿ. ಆಮೇಲೆ ಎಲ್ಲರಿಗೂ ಒಂದೊಂದು ಪಾತ್ರ, ಒಬ್ಬ ಹೀರೋ ಆದ, ಒಬ್ಬ ಹೀರೋಯಿನ್ ಆದ್ಲು, ಒಬ್ರು ಅದಾದ್ರು, ಒಬ್ರು ಇವರಾದ್ರು, ಹಂಗೆ ಪಾತ್ರವನ್ನು ಫಿಕ್ಸ್ ಮಾಡ್ತತ್ತ. ಆಮೇಲೆ ಲಾಸ್ಟಿಗೆ ಮಮ್ಮಿ ಬಂದು ಕೇಳಿದ್ಲು, ಅಪ್ಪಿ ನಿನಗೆ ಯಾವ್ದು ರೋಲ್ ಸಿಕ್ತು ಅಂತ ಮಮ್ಮಿ ತನ್ನ ಮಗನಿಗೆ ಕೇಳ್ತಾಳ್ರಿ. ಆವಾಗ ಮಗ ಹೇಳ್ತಾನೆ, ಮಮ್ಮಿ ನನಗೆ ಯಾವ ರೋಲು ಸಿಗಲಿಲ್ಲ, ಕರ್ಕುತ್ ನೋಡಿ ಹಿಂಗೆ ಶಬಾಷಗು ರೋಲ್ ಸಿಕ್ಕಿತ್ತು ನೋಡ್ರಿ. ಆ ಕೂಸ್ನ್ಯಾಗ ಅದು ಜ್ಞಾನ ಐತ್ರಿ, ಆ ಮಗುನೋಗ ಅದು ಜ್ಞಾನ ಐತ್ರಿ. ಮಮ್ಮಿ ನನಗೆ ಯಾವ ರೋಲ್ ಸಿಗಲಿಲ್ಲ, ಯಾಕಂದ್ರೆ ಎಲ್ಲ ರೋಲ್ ಫಿಕ್ಸ್ ಆಗಿದ್ದು. ನನಗೆ ಯಾವ ರೋಲ್ ಸಿಕ್ತಂದ್ರೆ ತಳ ಕೂತ್ಕೊಂಡು ಕ್ಲಾಪ್ಸ್ ಹಾಕೋಬ್ರಿಗೆ ಚಿಯರ್ ಅಪ್ ಮಾಡಕ್ಕೆ ನಂಗೆ ರೋಲ್ ಸಿಕ್ತು ಅಂತೇಳಿ ಅವು ಎಷ್ಟು ಖುಷಿ ಪಡ್ಬೇಕ್ರಿ. ಅಕ್ಕೋರು ಅಲ್ಲೂ ಬೇಕಲ್ಲ ಖುಷಿ ಪಡ್ಕೋಕೆ, ಅಲ್ಲೂ ಕಡೆ ತಳ ಕೂತ್ಕೊಂಡು ಪ್ರಶಂಸೆ ಮಾಡೋಕೆ ಒಬ್ರು ಹೇಳತ್ತಾರೋ, ಒಬ್ರು ಇದು ಮಾಡತ್ತ, ನೀ ಮಾಡ್ತೀನಿ, ನಿನ್ನ ಕಡೆ ಸಾಧ್ಯ ಐತಿ, ನಿನ್ನ ಕಡೆ ಐತ ತಾಕತ್ತರ ಕೂತು ಚಿಯರ್ ಅಪ್ ಮಾಡೋಕೋ ಅದು ದೈವಿ ಗುಣ ರೀ. ಮತ್ತು ಪ್ರಶಂಸೆ ನಾವು ಮತ್ತೊಬ್ಬರು ಮಾಡೋದ್ರಿಂದ ನಾ ಪ್ರಸನ್ನ ಆಗ್ತೇನೆ ರೀ, ಮತ್ತೊಬ್ಬರು ಪ್ರಸನ್ನ ಆಗ್ತೇವೆ. ಇವತ್ತು ಯಾಕೆ ಡಿಪ್ರೆಷನ್ ಐತೆ ಹೇಳ್ರಿ, ಯಾಕೆ ಮಾನಸಿಕ ಪ್ರಾಬ್ಲಮ್ ತಲೆಯಾಗ ಒಟ್ಟು ತಿರುಗ್ತಿರ್ತಾವೆ ಯಾಕ್ರಿ? ಒಬ್ರನ್ನ ಹೊಗಳೋದು ಗೊತ್ತಿಲ್ಲ, ಒಬ್ರನ್ನ ನೋಡಿ ಖುಷಿ ಪಡೋದು ಗೊತ್ತಿಲ್ಲ, ಅದಕ್ಕೆ ರೀ ಒಳಗೆ ಪ್ರಾಬ್ಲಮ್ ತಿರುಗ್ತಿರ್ತಾವೆ. ಇವತ್ತು ಹೋಗೋನ್ ಪ್ರಶಂಸೆ ಮಾಡಿರಿ, ನೋಡ್ರಿ ನೀವು ಎಷ್ಟು ಹ್ಯಾಪಿ ಇರ್ತೀರಿ, ಅವ್ರು ಎಷ್ಟು ಹ್ಯಾಪಿ ಇರ್ತಾವೆ. ಮತ್ತು ವೆರಿ ಇಂಪಾರ್ಟೆಂಟ್, ಸಂಬಂಧ ಎಷ್ಟು ಚಲೋ ಆಗ್ತಾವೆ, ಸಂಬಂಧ ಎಷ್ಟು ಚಲೋ ಆಗ್ತಾವೆ ರೀ. ಇವತ್ತು ಮನ್ಯಾಗ ಹೋಗಿ ಯಾರು ಹೊರಗಿನವ್ರು ಮಾಡಬೇಡ್ರಿ, ಮನ್ಯಾಗಿನವ್ರಿಗೆ ಮಾಡಿರಿ. ಮನ್ಯಾಗಿನವ್ರಿಗೆ ಹೋಗಿ ಐದದ್ದು ಹೇಳಿಬಿಡ್ರಿ. ಅವ್ರು ಅಂತಾರೆ ಹೆಂಗೆ ಅಂತ, ನಾನು ನಿಮಗೆ ಹಚ್ಚಿ ಹೇಳಿದ್ನಿ, ನನ್ನ ತಮ್ಮಗೆ ಹಚ್ಚಿ ಹೇಳ್ಕೊಳ್ಳೆ ತಲೀಲಿ ಕೆಟ್ಟತಾನೆ ನಿಂದ ಇಡು ಫೋನ್ ಅಂತ. ನಮ್ಮ ತಮ್ಮ ತಲೀಲಿ ಕೆಟ್ಟತಾನೆ ಹೀಗೆ ಮಾತಾಡತ್ತೆ, ಇಡೋದು ಈ ಫೋನ್ ಅಂತ. ಆಮೇಲೆ ಕೇಳ್ರಿ ಹೆಂಗೆ ಕೆಲಸ ಮಾಡತೈತಂತ. ಒಂದು ದಿವ್ಸ ಆದ್ಮೇಲೆ ತಾನೇ ಫೋನ್ ಹಚ್ಚಿದ್ರಿ, ಏನು ಹೇಳತ್ತಿದ್ದಿಲ್ಲ ಅವತ್ತು, ಏನು ಚಲೋ ಇದ್ದೀಯ, ಇಲ್ಲ ಆರಾಮಿದ್ದಿಲ್ಲ, ಕೆಲಸ ಭಾಳ ಮಾಡ್ತೈತ್ರಿ, ಹೋಗ್ರಿ ದಿವಸ ಇದನ್ನು ಏನು ಮಾಡಿರಿ, 5 ಸಲ ಹೇಳೋದನ್ನು ಪ್ರಯತ್ನ ಮಾಡಿ, 5 ಮಾತು ದಿವಸ ರೀ. ಒಮ್ಮೆ ಮಂತಿರ್ತೆ, ಏನು ಐತೆ ಐತ್ರಿ ಅದನ್ನೇನು ಹೇಳೋದೈತ್ರಿ, ಹೊಯ್ತೆ ಐತಲ್ರಿ ಅದನ್ನೇನು ಹೇಳೋದೈತಿ, ಐತೆ ಹೇಳೋದ್ರಿಂದ ನಾ ಆತ್ಮವಿಶ್ವಾಸ ಏನಾಕೈತ್ರಿ ಹೆಚ್ಚಾಯ್ತು. ಹಿಂಗೆ ತಿಕ್ಕೋತೇವ್ರಿ, ನಾ ಐತೆ ಅದ್ರೊಳಗೆ ಏನೈತ್ರಿ, ಹಿಂಗೆ ತಿಕ್ಕೋತೇವ್ರಿ ಐತೆ ಅದ್ರೊಳಗೆ ಏನೈತಿ, ಅರ್ಥ ಆಯ್ತು ಇಲ್ರಿ. ಮತ್ತು ಒಂದು ಸ್ಕ್ವಿರಲ್ ಇತ್ತತ್ರಿ, ಸ್ಕ್ವಿರಲ್ ಅಂದ್ರೆ ಅರ್ಥ ರೀ ಅಕ್ಕೋರ ಇನಿಚಿ ಇತ್ತೈತ್ರಿ. ಆದ್ರೆ ಅದು ಏನು ಮಾಡ್ತೈತಂತ, ಯಾವಾಗ ಸೇತುವೆ ಕಟ್ಟಬೇಕಾಗಿತ್ತು ರಾಮಾಯಣ ಒಳಗೆ, ಸೇತುವೆ ಕಟ್ಟಬೇಕಾಗಿತ್ತಲ್ರಿ ಲಂಕಾಕ್ಕೆ ಮತ್ತು ಇದಕ್ಕೆ ಅಯೋಧ್ಯದಿಂದ ಲಂಕಾಕ್ಕೆ ಹೋಗಕ್ಕೆ. ಆವಾಗ ಎಲ್ಲರೂ ವಾನರ ಸೈನ್ಯ ಕೂಡ ಎಲ್ಲರೂ ಹೆಲ್ಪ್ ಮಾಡ್ತಿರ್ತಾರೆ. ಇದು ಇನಿಚಿ ಏನು ಮಾಡ್ತಿರ್ತೈತಂದ್ರೆ ಅದ್ರದ್ದು ಎಟ್ರಿ ಇನಿಚಿ, ಅದ್ರದ್ದು ಎಟ್ಟು ತಾಕತ್ರಿ, ಅದೇನು ಮಾಡ್ತೈತೆ ನೀರ್ನಾಗ ಹಿಂಗೆ ಆಕೈತತ್ರಿ. ಆಮೇಲೆ ಹೋಗಿ ಮಣ್ಣನ್ನು ಸ್ವಲ್ಪ ಉಸುಕ್ನಾಗ ಹಿಂಗೆ ಮಾಡ್ಕೊಂಡು ತನ್ನ ಮೈಗೆಲ್ಲ ಉಸುಕ್ ಹಚ್ಕೊತಿತ್ತತ್ರಿ, ಉಸುಕ್ ಹಚ್ಕೊಂಡು ಮತ್ತೆ ನೀರೇ ಹೋಗಿತ್ತಿತ್ತತ್ರಿ. ಅಲ್ಲಿ ಹೋಗಿ ಜಾಡ್ಸೋದು ಅಂದ್ರೆ ಏನು, ಮಣ್ಣೆ ಹೆಂಗೆ ಹೇಳ್ತೈತಿ ಹಾಗೆ ಸೇತುವೆ ಕಟ್ಕೋತದೆ ಅದ್ರದ್ದು. ಅದನ್ನು ಒಟ್ಟು ಪ್ರಯತ್ನ ಮಾಡ್ತೈತೆ, ಒಟ್ಟು ಬಿಡಂಗಿಲ್ಲ ರೀ. ನೀರಿನಾಗ ಎದ್ದೈತಿ, ಮತ್ತು ಉಸುಕ್ನಾಗ ಹೋಗೋದೈತಿ, ಉಸುಕ್ನಾಗ ಮೈ ಮೆತ್ಕೋದೈತಿ, ಮತ್ತು ಉಸುಕ್ ತಂದು ನೀರಿನಾಗ ಹಾಕೋದೈತಿ. ಇದನ್ನ ಮಾಡ್ತಿದ್ದೆ. ಇದು ನೋಡ್ತಾ ರಾಮಾಯಣ, ಆಮೇಲೆ ರಾಮ್ ನೋಡ್ತಾನೆ ರೀ, ಇದನ್ನು ನೋಡ್ಕೊಳ್ಳೆ ಲಾಸ್ಟಿಗೆ ಅದನ್ನು ರಾಮ ಅದಕ್ಕೆ ಶಬಾಷ್ ತಟ್ತಾನೆ ರೀ. ಎದಕ್ಕೆ ರೀ? ಅಳಿಲಿಕ್ಕೆ ರೀ. ಇನಿಚಿಗೆ ಶಬಾಷ್ ತಟ್ಟು ಏನು ಹೇಳ್ತಾನೋ, ನೀ ಭಾರಿ ಮಾಡಿದ್ದಿ ಅಂತೇಳಿ. ಅಂದ್ರೆ ರೀ ಒಂದು ಸಣ್ಣ ಸ್ಕ್ವಿರಲ್ ರೀ, ಒಂದು ಸಣ್ಣ ಅಳಿಲ್ರಿ, ಒಂದು ಸಣ್ಣ ಇನಿಚಿನರು ಇಟ್ಟ ಕೆಲಸ ಮಾಡಿ, ಅದ್ರದ್ದು ಕೆಲಸ ಏನು ರೀ, ಅದ್ರಲ್ಲೇನು ಇನಿಚಿ ಇದು ಸೇತುವೆ ಏನು ರೆಡಿ ಆತೇನು ರೀ? ಏನಾಗಲಿಲ್ಲ. ಖರೆ ಹೇಳ್ತಾರೆ, ಅದ್ರ ಮೇಲೆ ರಾಮ ಕೈ ಇಟ್ಟಿದ್ದಕ್ಕನ ಆಶೀರ್ವಾದ ಕೊಟ್ಟಿದ್ದಕ್ಕನ ರೀ ಆ ಇನಿಚಿ ಮೇಲೆ 3 ಗೆರೆ ಉಳ್ದಾವ ಅಂತ ಹೇಳ್ತಾರೆ, 3 ಗೆರೆ ಬಿದ್ದವು ಅಂತ ಹೇಳ್ತಾರೆ. ಆದ್ರೆ ನಿಮ್ಗೆ ಹೇಳೋ ಭಾವ ಏನಂದ್ರೆ, ಅಳಿಲು ಸೇವಾ ಅಂದ್ರೆ ಪ್ರಸಿದ್ಧ ಐತೆ. ಹಾಂ ರೀ ಅದಕ್ಕೆ ಒಂದು ಸಣ್ಣ, ಈಗ ನಿಮ್ಮ ಮನ್ಯಾಗ ನೋಡ್ರಿ ಒಂದು ಸಣ್ಣ ಮಾಡಿರ್ತ, ಅದು ನಿಮ್ಗೆ ಅನ್ಸಾತೈತೆ ಅದೇನು ದೊಡ್ಡ ಮಾತಲ್ಲ ಅಂತ ಅನಿಸ್ತದೆ. ಖರೆ ಅಟ್ರ ಮಾಡಲ್ಲ. ಆ ರಾಮ್ ನೋಡು ಆ ಸ್ಕ್ವಿರಲನ್ನು ಕಂಡು ಹಿಡಿದು ಅದರಲ್ಲಿರುವ ವಿಶೇಷತೆ ಕಂಡು ಹಿಡಿದು ಎಷ್ಟು ಗುಣಗಾನ ಮಾಡಿದ್ರಿ. ಮತ್ತು ನಮ್ಮ ಕಡೆ ಯಾಕೆ ಸಾಧ್ಯ ಇಲ್ಲ? ಮತ್ತು ಇನ್ನೊಂದು ಮಾತು ಯಾವಾಗಲೂ ನೆನ್ಪಿಟ್ಕೋರಿ, ಯಾರಿಗೂ ಸಲಹೆ ಇಷ್ಟ ಇಲ್ಲ, ಎಲ್ಲರಿಗೂ ಏನು ಬೇಕಾಗೈತಿ ಹೇಳ್ರಿ? ತಾಕತ್ ಬೇಕ್ರಿ. ಎಲ್ಲರಿಗೂ ಏನು ಬೇಕಾಗೈತೆ ರೀ? ತಾಕತ್ ಬೇಕ್ರಿ ಅದನ್ನ ನಡೆಸೋಕೆ, ಅಥವಾ ಸಹಯೋಗ. ತಾಕತ್ ಅಂದರೆ ಸಹಯೋಗ. ಅವ್ರು ನೀವು ಹೊಗಳೋದ್ರಿಂದ ಅವ್ರ ತಾಕತ್ತೆ ಹೆಚ್ಚಾಕೈತ್ರಿ. ಒಂದು ಗುಬ್ಬಿ ಇರ್ತೈತೆ ರೀ, 2 ಗುಬ್ಬಿ ಇರ್ತಾವೆ. ತಾಯಿ ಹರ್ಕೋತ ಹೋದಾಗ ಸಣ್ಣ ಗುಬ್ಬಿ ಸಮುದ್ರನಾಗ ಬೀಳ್ತೈತ್ರಿ. ಸಮುದ್ರನಾಗ ಬಿದ್ದ ಕೂಡ್ಲೇನ ರೀ ಅದು ಸಾಗರ್ ಹೇಳ್ತೈತೆ, ತಾಯಿ ನೋಡು ನನ್ನ ಕೂಸು ಹತ್ರ ಬಿದ್ದೈತಿ, ನನಗೆ ಕೊಡು ಅಂತ.
ಸಾಗರ್ ಹೇಳ್ತೈತೆ ನಾ ನಿನಗೆ ಹೆಲ್ಪ್ ಮಾಡೋಂಗಿಲ್ಲ, ನೀ ಹೆಂಗೆ ಮಾಡ್ಕೋತಿ ಮಾಡ್ಕೋತೆ. ಇನ್ನೊಂದು ಸಲ ಕೇಳ್ತೈತೆ ರೀ ಹೆಲ್ಪ್ ಮಾಡೋಂಗಿಲ್ಲ. ಆಮೇಲೆ ಏನು ಮಾಡ್ತೈತೆ ತನ್ನ ಚೌಂಚಲೆ ಆ ನೀರನ್ನು ಹೋಗಿ ದಂಡಿಗೆ ಹಾಕ್ತಿರ್ತೈತೆ ರೀ. ಸಾಗರ ಅಂತ ಇದ್ರಲ್ಲಿ ಏನಾಗೋದೈತಿ, ಏನೂ ಆಗೋದಿಲ್ಲ, ನಾ ಸಾಗರದೀನಿ, ನನ್ನಿಂದಂತೂ ಸಾಗರದೀನಿ, ನನ್ನಿಂದಂತೂ ನೀರೇನ ಲೆವೆಲ್ ಕಡಿಮೆ ಆಗಂಗಿಲ್ಲ ಅಂತ ಹೇಳ್ತೈತೆ. ಆದರೂ ಅದೇನು ಹೇಳ್ತೈತೆ ಗೊತ್ತೇನ್ರಿ, ತಾಯಿ ಏನು ಹೇಳ್ತೈತೆ, ನನಗಿಂದ ಉಪದೇಶ ಬೇಡ, ನನಗೆ ಸಹಯೋಗ ಬೇಕು ಅಂತೈತೆ. ನಿನಗೆ ಉಪದೇಶ ಬೇಡ, ನಂಗೆ ಸಹಯೋಗ ಬೇಕಾಗ ಮತ್ತು ತಗೋತೈತೆ ಬರ್ತೈತೆ. ಅಲ್ಲಿ ಇವು ಬರ್ತಿರ್ತಾವೆ ಪಕ್ಷಿಗಳು, ಕಾಗಿಗಳು, ದೊಡ್ಡ ಪಕ್ಷಿಗಳು ಎಲ್ಲ ಕೂಡಿ ಬರ್ತಿರ್ತಾವೆ. ಬಂದ ಕೂಡಲೇ ಏನು ಮಾಡತ್ತಿ ಅಂತ, ನಾನು ಕೂಸು ನೀರನ್ನೇ ಬಿದ್ದೈತಿ, ಅದಕ್ಕೆ ಅದು ನೀರನ್ನು ತೆಗೆದು ಹಾಕಕತ್ತೀನಿ ಅಂತ. ಅವಾಗ ಹೆಂಗೆ ಸಾಧ್ಯ, ಎಲ್ಲ ಮಾತಾಡ್ತಾವೆ, ಹೆಂಗೆ ಸಾಧ್ಯ, ನೀ ಒಂದು ಇಟ್ಟಿಟ್ಟು ತೆಗೆದ್ರಂದು ಏನು ಮಾಡೋಕ್ಕೆ ಸಾಧ್ಯ ಐತಿ ಅಂತ ಅಂತವ್ರಿ ಅವು. ಅವಾಗ ಮತ್ತು ತಾಯಿ ಹೇಳ್ತೈತಿ, ನನಗೆ ಉಪದೇಶ ಬೇಡ, ನಂಗೆ ಸಹಯೋಗ ಕೊಡೋರಿದ್ರೆ ಸಹಯೋಗ ಕೊಡು ಅಂತ ಹೇಳ್ತಾರೆ. ಮತ್ತು ಎಲ್ಲರೂ ಕೂಡಿ ಆ ನೀರನ್ನು ಕೂಡಿ ಏನು ಮಾಡಕ್ಕೆ ಹಿಡಿತಾವ್ರಿ, ಮತ್ತು ಎಲ್ಲರೂ ತೆಗಿಯಕ್ಕೆ ಹಿಡಿತಾರೆ. ಆಮೇಲೆ ಸಾಗರ ಹತ್ತೈತೆ, ಮತ್ತೆ ಏನು ಸಾಧ್ಯ ಐತಿ, ಇದರಲ್ಲೇ ಸಾಧ್ಯನೇ ಇಲ್ಲತೈತಿ. ಅಷ್ಟೊತ್ತಿಗೆ ಮತ್ತು ಗರುಡ್ ಬರ್ತಾನೆ ರೀ. ಗರುಡ್ ಬಂದ ಕೂಡಲೇ ಕೇಳ್ತಾನೆ, ಏನು ಮಾಡತ್ತೀರಿ ಅಂತ. ನಾ ಇಲ್ಲಿ ಹೊಂಟೇನಿ ಹಾದ್ಯಾಗ, ನಂಗೆ ಜಾಗ ಕೊಡ್ರಿ, ನಾ ಹೋಗ್ಬೇಕು ಮುಂದೆ ಅಂತ ಹೇಳ್ತೈತೆ ರೀ. ಅವಾಗ ಗರುಡ ಹೇಳ್ತೈತಿ, ನಾವು ಈ ಕೆಲಸದಾಗ ತೊಡಗಿವಿ ಐತಿ, ಏನು ಮಾಡತ್ತೀರಿ ಅಂತ, ನಾನು ಕೂಸು ಬಿದ್ದೈತಿ, ಇದೆಲ್ಲರೂ ಕೂಡಿ ನಾವು ನೀರನ್ನು ದಂಡಿ ಹತ್ತಿ ಹಾಕತ್ತೀವಿ ಅಂತ ಹೇಳಿ. ಅದು ಮತ್ತೆ ನಗ್ತೈತೆ ರೀ ಗರುಡ, ಅದು ಹೆಂಗೆ ಸಾಧ್ಯ ಅಂತ. ಮತ್ತು ತಾಯಿ ಹೇಳ್ತೈತಿ, ನನಗೇನು ಬೇಡ, ಉಪದೇಶ ಬೇಡ, ನನಗೇನು ಬೇಕು, ಸಹಯೋಗ ಬೇಕತ್ತ. ಅದಕ್ಕೆ ಗರುಡು ಏನು ಮಾಡ್ತೈತೆ ರೀ, ಅದು ಸೇರ್ತೈತೆ ರೀ. ಅಷ್ಟೊತ್ತಿಗೆ ಗರುಡದ ವಾಹನ ರಾಜ ಯಾರ್ರಿ, ವಿಷ್ಣು ಬರ್ತಾನೆ ರೀ. ಏನು ಮಾಡತ್ತಿ, ಗರುಡ್ ನಡಿ ನಾ ಹೋಗೋದೈತಿ, ಬೇರೆ ಕಡೆ ಹೋಗೋದೈತಿ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಕೂಡಿ ಹಿಂಗೆ ಹೇಳ್ತಾರೆ. ಅವಾಗ ವಿಷ್ಣು ಅಂತ ಹೆಂಗೆ ಸಾಧ್ಯ ಅಂತ ಮತ್ತು ತಾಯಿ ಹೇಳ್ತೈತಿ, ನನಗೆ ಉಪದೇಶ ಬೇಡ, ನಂಗೆ ಸಹಯೋಗ ಬೇಕತ್ತೆ. ಅವಾಗ ವಿಷ್ಣುನ ಪೂರ ಸಾಗರನ ದಡ್ಡಿಗೆ ಇರ್ತದೆ ರೀ, ಕೂಸು ಹೊರಗೆ ಬರ್ತೈತಿ. ಅಂದರೆ ಹೇಳೋ ಬಾವ್ರಿ ನಿಮ್ಮ ಉಪದೇಶ ಬ್ಯಾಡ್ರಿ ಮಕ್ಕಳಿಗೆ, ನಿಮ್ಮ ಪತಿ ನಿಮ್ಮ ಉಪದೇಶ ಬ್ಯಾಡ್ರಿ, ನಿಮ್ಮ ಮನ್ಯಾಗಿನವ್ರು ಯಾರಿಗೂ ಉಪದೇಶ ಬೇಡ್ರಿ, ಎಲ್ಲರಿಗೂ ಏನು ಬೇಕ್ರಿ, ಸಹಯೋಗ, ಅಪ್ರಿಷಿಯೇಷನ್, ಪ್ರೇಸ್, ಹೊಗಳೋದು ಬೇಕ್ರಿ. ಸಹಯೋಗ ಅಂದ್ರೆ ಏನು ಸಹಯೋಗ ಬೇಕ್ರಿ, ನಾವು ಕೂಳು ಕುದಿಸ್ತೇನೆ ರೀ, ಅವ್ರಿಗೆ ಡಬ್ಬಿ ಕೊಡ್ತೇನೆ ರೀ, ಅವ್ರಿಗೆ ಹಾಸಿಗೆ ಮಾಡ್ತೇನೆ ರೀ, ನೋ, ನೀವು ಅವ್ರ ಬಗ್ಗೆ ಹೆಂಗೆ ಯೋಚನೆ ಮಾಡ್ತೀರಿ, ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಿ, ಅವ್ರು ನಿಮಗೆ ಯಾಕ್ರಿ ಯಾಕ್ರಿ ಎಷ್ಟು ನೀವು ಅವರಿಗೆ ಅದನ್ನು ಮಾಡ್ತೀವಿ, ನಾವು ಇದನ್ನು ಮಾಡೇನ್ರಿ ಈ ಮನ್ಯಾಗ ನೋಡ್ರಿ, ನಾವು ಅವ್ವಪ್ಪ ದುಡಿತೀವ್ರಿ, ನಾವು ಇಟ್ಟು ಪಗಾರ ಹಾಕ್ತೀವ್ರಿ, ಮಕ್ಳಿಗೆ ಏನು ಹೇಳ್ತಾರೆ ಎಲ್ಲ ಬಾಯಿಲೆ ತಂದು ಕೊಡ್ತೀರಿ, ಅದು ಅವ್ಕೆ ಇಷ್ಟ ಇಲ್ರಿ. ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಿ, ನೀವು ಅವ್ರನ್ನ ಎಷ್ಟು ಹೊಗಳ್ತೀರಿ, ನನಗೆ ಎಷ್ಟು ನಿಮ್ಮಿಂದ ಅವ್ರಿಗೆ ಒಂದ್ರನ ಮಕ್ಕಳ ಮನ್ಯಾಗಿನವರು ಅಥವಾ ಯಾರೇ ಇರಲಿ ಅವ್ರು ಎಲ್ಲರೂ ಸೇರ್ತಾರೆ. ಒಮ್ಮೊಮ್ಮೆ ನಾವು ಅಂತಿರ್ತೇವೆ ಹಂಗೆ ಅಂದ್ರೆ ಮತ್ತೆ ಏರ್ಕೊಂಡ್ರೆ ಸಾಧ್ಯನೇ ಇಲ್ಲ. ಯಾವಾಗಲೂ ನೆನಪಿಟ್ಕೋರಿ, ಪ್ರೇಸ್ ಈಸ್ ಅ ಪಾಸಿಟಿವ್ ಎನರ್ಜಿ. ಹೊಗಳೋದು ಒಂದು ಸಕಾರಾತ್ಮಕ ಎನರ್ಜಿ. ಆವಾಗ ನೀವು ಖುಷಿಯಾಗ್ತೀರಿ, ಅವರು ಖುಷಿಯಾಗ್ತಾರೆ. ಮತ್ತು ಒಬ್ಬ ಅಪ್ಪ ಇರ್ತಾನೆ, ಅವ ಕಟ್ಗೆ ಕಾರ್ಪೆಂಟ್ರ್ ಇರ್ತಾನೆ ರೀ. ತನ್ನ ಮಗಳ ಬರ್ಡೇ ಇರ್ತೈತೆ ರೀ. ಏನು ಮಾಡ್ತಾನೆ ಅಂದ್ರೆ ಒಂದು ಸಣ್ಣ ಕಾರ್ಪೆಂಟ್ರಲ್ಲೇ ಅಂದ್ರೆ ಅರ್ಥ ಕಟ್ಗಿಲೇನೆ ಒಂದು ಡಾಲ್ ಮಾಡ್ತಾನೆ ರೀ, ಬರ್ಡೇ ಗಿಫ್ಟ್ ಕೊಡ್ತಾನೆ. ಆಕಿಗೆ ಅದು ಸೇರಂಗಿಲ್ಲ, ಕಟ್ಗೆ ಗೊಂಬೆ ಅದು ಹೆಂಗಿರ್ತದೆ ಗೊತ್ತೈತಿಲ್ಲ ರೀ, ಅದು ಸೇರಂಗಿಲ್ಲ ರೀ ಆಕಿಗೆ ಸೇರ್ಕೊಳ್ಳಾಕಿ ಹಾಂ ಅಷ್ಟೇ ಮಾಡಿ ಇಟ್ಟು ಬಿಡ್ತಾಳ್ರಿ. ಆಮೇಲೆ ಅವ ಮತ್ತೆ ಕೆಲಸ ಮಾಡ್ಬೇಕಾದ್ರೆ ಕೈಗೆ ಐತಲ್ರಿ ಪೂರ ಇದನ್ನು ಕಟ್ಕೊಂಡಿರ್ತಾನೆ ರೀ, ರಕ್ತ ಬಿದ್ದು ಎತ್ತಿರ್ತೈತೆ, ಪೂರ ಕಟ್ಕೊಂಡಿರ್ತಾಳೆ. ಅವಾಗ ಅವ್ರ ತಾಯಿ ಹೇಳ್ತಾಳೆ, ಅಪ್ಪಗೆ ಏನಾಗೈತಿ ಅಮ್ಮ ಅಂತ ಕೇಳಿದಾಗ ಅವ್ರು ಹೇಳ್ತಾಳೆ, ನಿನಗೆ ಡಾಲ್ ಮಾಡಕ್ಕೆ ಹೋಗಿ ಹಚ್ಕೊಂಡಾನ ಅಂತ ಹೇಳಿ. ಅವಾಗ ಆಕಿಗೆ ರಿಯಲೈಸ್ ಆಕೈತಿ ಏನಂತ್ರಿ ಆ ಒಂದು ಸಲುವಾಗಿ ನಮ್ಮ ಅಪ್ಪ ನನಗೆ ಎಟ್ಟು ಮಾಡ್ಯಾನ ಅಂದರೆ ಹೇಳೋ ಭಾವ ಏನಂದ್ರೆ, ಯಾರೋ ನಮಗೇನೋ ಮಾಡಿರ್ತಾರೆ, ಅದನ್ನೇನು ಮಾಡ್ಬೇಕು. ಆಕೆ ತನ್ನ ಡಾಲನ್ನು ಏನು ಮಾಡ್ತಾಳ್ರಿ, ಚಂದ ಅದನ್ನು ಇಟ್ಕೋತಾಳ್ರಿ, ಚಂದ ಬಾಜುಗೆ ಇಟ್ಕೊಂಡು ಅದನ್ನ ಏನು ಮಾಡ್ತಾರೆ, ಲೈಕ್ ಮಾಡಕ್ಕೆ ಹೇಳ್ತಾರೆ. ಅದಕ್ಕೆ ನಮಗೊಂದು ಸಣ್ಣ ಯಾರೋ ನಮಗೆ ಹೆಲ್ಪ್ ಮಾಡಿರ್ತಾರೆ, ನಾ ಪದೇ ಹೇಳ್ತೇನೆ, ಸಣ್ಣ ಹೆಲ್ಪ್ ಮಾಡಿರ್ಬೇಕು, ಖುಲ್ಲಾ ಮನಸ್ಲೇ. ನಾ ಬುಧವಾರ ಸೇವಾ ಅಥವಾ ಯಾರೋ ನನಗೆ ಹೆಲ್ಪ್ ಮಾಡ್ತಾರಲ್ರಿ, ನಾ ಎಂದೋರಿಗೆ ಥ್ಯಾಂಕ್ ಯು ಹೇಳೋದನ್ನ ಎಂದೋರನ್ನ ಕಳ್ಸಂಗಿಲ್ಲ ರೀ. ಬೇಕಾದ್ರೆ ರೂಪಕ್ಕೋರ್ನ ಕೇಳ್ರಿ ಎಲ್ಲದಾರ. ನಾ ಯಾವಾಗಲೂ ಹೇಳ್ತೇನೆ, ಯಾವಾಗಲೂ ನಾನು ಯಾರು ನನಗೆ ಸಹಯೋಗ ಕೊಡ್ತಾರೆ, ನಾ ಎಂದೂ ಇಲ್ರಿ. ನನಗೆ ಅವರೇ ಹೇಳ್ತಾರೆ ಥ್ಯಾಂಕ್ಸ್. ಸಾಬೂನವ್ರು ನೋಡಿ ನನಗೆ ಎಷ್ಟು ಹೆಲ್ಪ್ ಮಾಡ್ರು,
ಥ್ಯಾಂಕ್ಸ್ ರೀ. ಯಾಕೆ ಥ್ಯಾಂಕ್ಸ್ ಹೇಳ್ತೀರಿ ಅಕ್ಕೋರ ಅಂತ ಹೇಳಿ, ನನಗೆ ಯಾರು ಬೇಕಾದ್ರೂ ಹೆಲ್ಪ್ ಮಾಡಿದ್ರು ನಾ ಎಂದೂ ಕೂಡ ಅವ್ರಿಗೆ ಹೊಗಳಾರ್ದ ನಾ ಎಂದೂ ಇದು ಮಾಡಿ, ಯಾಕೆ ಮಾಡ್ತೀರಿ ಅಕ್ಕೋರು ಇದು ನಮ್ದಲ್ರಿ ಅಂತ ಅಂತಾರೆ. ಯಾಕಂದ್ರೆ ನಾ ಎಂದೂ ಅವ್ರನ್ನ ಹೊಗಳಾರ್ದ ಹಂಗೆ ಕಳ್ಸಂಗಿಲ್ಲ ರೀ, ಎಂದೆಂದೂ ಇಲ್ರಿ. ಯಾಕಂದ್ರೆ ನಾವು ಹ್ಯಾಪಿ ಇರ್ತೀವಿ ರೀ, ನೀವು ಹ್ಯಾಪಿ ಇರ್ತೀರಿ. ಇದನ್ನು ಬೇಕಾದ್ರೆ ನೀವು ಮನ್ಯಾಗ ಏನು ಮಾಡಿರಿ, ಟ್ರೈ ಮಾಡಿ ನೋಡಿರಿ. ಮತ್ತು ರೀ ಆತು ರೀ. ಓಂ ಶಾಂತಿ ರೀ ಎಲ್ಲರಿಗೂ. ಯಾವಾಗಲೂ ನೀವು ಯಾರನ್ನೂ ಅಪ್ರಿಷಿಯೇಟ್ ಮಾಡಕತ್ತಿದ್ದಾರೆ ಅವ್ರು ಗಿಫ್ಟ್ ಕೊಡ್ರಿ, ಮತ್ತು ಅವ್ರ ಕಣ್ಣು ನೀಡ್ರಿ, ಅವ್ರ ಮುಂದೆ ಹೋಗ್ರಿ, ಮತ್ತು ಫಿಸಿಕಲ್ ಟಚ್ ಕೊಡ್ರಿ, ಕೈ ಮುಟ್ರಿ, ಶಬಾಷ್ ಅನ್ರಿ. ಈ ಥರ ಭಾಳ ಕೆಲಸ ಮಾಡ್ತಾವ್ರಿ. ಹಿಂಗೆ ಶಬಾಷ್ ಅನ್ರಿ, ಇದನ್ನು ಮಾಡಿ ಅಪ್ಪಿ ಅನ್ರಿ, ತಲೆ ಮೇಲೆ ಕೈ ಇಡ್ರಿ, ಭಾಳ ಕೆಲಸ ಮಾಡ್ತಾವ್ರಿ ಇವು. ನೀವು ಮಾಡಿ ನೋಡ್ರಿ ನೀವು. ಓಂ ಶಾಂತಿ ರೀ. ಓಂ ಶಾಂತಿ ರೀ. रुक जाना नहीं तो कहीं हार के, कांटों पे चल के मिलेंगे साए बहार के. रुक जाना नहीं तो कहीं हार के, कांटों पे चल के मिलेंगे साए बहार के. ओ राही ओ राही ओ राही ओ राही, सूरज देख रुक गया है, तेरे आगे झुक गया है. जब कभी ऐसे कोई मस्ताना निकले हैं अपने धुन में दीवाना, शाम सुहानी बन जाती है दिन इंतजार के. ओ राही ओ राही ओ राही ओ राही, रुक जाना नहीं तो कहीं हार के, कांटों पे चल के मिलेंगे साए बहार के. साथी ना करवाना है ये तेरा इम्तिहान है, यूं ही चला चल दिल के सहारे, करती है मंजिल तुझको इशारे. देख कहीं कोई रोक नहीं, ले तुझे हाथों पुकार के. ओ राही ओ राही ओ राही ओ राही, रुक जाना नहीं तो कहीं हार के, कांटों पे चल के मिलेंगे साए बहार के. नैन आंसू जो लिए हैं राहों के दिए हैं, लोगों को उनका सब कुछ दे के, तू तो चला था सपने लेके. कोई नहीं तो तेरे अपने हैं सपने ये प्यार के. ओ राही ओ राही ओ राही ओ राही, रुक जाना नहीं तो कहीं हार के, कांटों पे चल के मिलेंगे साए बहार के. ओम शांति री. थैंक यू री.